ಬೇಲೂರು ಬಿಜಿಎಸ್ ವಿಜ್ಞಾನ ಕಾಲೇಜಿನ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ವತಿಯಿಂದ ಪಟ್ಟಣದ ಜೆಪಿ ನಗರದಲ್ಲಿ ಇರುವ ಆರ್ವಿ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ಗುರುವಂದನಾ ಪ್ರತಿಭಾ ಪುರಸ್ಕಾರ ಹಾಗೂ ಸಿಇಟಿ ನೀಟ್ ತರಗತಿಯ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಆದಿಚುಂಚನಗಿರಿ ಹಾಸನ ಶಾಖಾ ಮಠ ಪರಮಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆದಿಚುಂಚನಗಿರಿ ಹಾಸನ ಶಾಖಾ ಮಠ ಪರಮಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮಿಗಳು ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಆತ್ಮವಿಶ್ವಾಸದಿಂದ ಪೋಷಕರ ಕನಸನ್ನು ನನಸು ಮಾಡುವಂತಹ ಕೆಲಸ ಮಾಡಬೇಕು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನಿರ್ದಿಷ್ಟ ಗುರಿಯೊಂದಿಗೆ ಅಧ್ಯಯನ ಮಾಡಬೇಕು. ಗೆದ್ದೆ ಗೆಲ್ಲುವೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ಮುನ್ನುಗ್ಗಬೇಕು. ನಾವು ಓದಲು ಬಂದಿದ್ದೇವೆ, ಓದಬೇಕು ಎನ್ನುವ ಪ್ರಜ್ಞೆಯೊಂದಿಗೆ ನಿರಂತರ ಅಧ್ಯಯನ ನಡೆಸಿದ್ದಲ್ಲಿ ಯಶಸ್ಸಿನ ದಾರಿ ಸುಗಮವಾಗಲಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯ ಪ್ರಾಂಶುಪಾಲ ಡಾಕ್ಟರ್ ಸಿಟಿ ಜಯದೇವ್ ಅವರು ಮಾತನಾಡಿ, ಎಸ್ಎಸ್ಎಲ್ಸಿ ಬಳಿಕ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಒಂದು ರೀತಿಯ ಗೊಂದಲವಾಗುತ್ತೆ. ನೀವುಗಳು ಸರಿಯಾದ ಪಿಯುಸಿ ಶಿಕ್ಷಣ ನೀಡಲು ಮುಂದಾದರೆ ನಿಮ್ಮ ಬದುಕು ಹಸನಾಗುತ್ತೆ. ಇತ್ತೀಚಿನ ದಿನದಂದು ವಿಜ್ಞಾನ ಮತ್ತು ವಾಣಿಜ್ಯ ತರಗತಿಗೆ ಹೆಚ್ಚಿನ ಬೇಡಿಕೆ ಇದೆ. ವಿಶೇಷವಾಗಿ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಲಿದೆ. ಈ ಕಾರಣದಿಂದ ನಿಮ್ಮ ಆಯ್ಕೆ ಮಹತ್ವಪೂರ್ಣದಿಂದ ಕೂಡಿರಬೇಕು. ಪಠ್ಯದ ಜೊತೆಗೆ ವಿದ್ಯಾರ್ಥಿಗಳು ಸಾಮಾನ್ಯ ಜ್ಞಾನದ ಕಡೆ ಗಮನ ನೀಡಿದರೆ ಮಾತ್ರ ಉನ್ನತ ಹುದ್ದೆಗಳನ್ನು ನಿರ್ವಹಿಸಲು ಸಾಧ್ಯ. ತರಗತಿ ಹೊರತುಪಡಿಸುವ ಜ್ಞಾನಕ್ಕೆ ಆದ್ಯತೆ ನೀಡಿ ಅಂತ ಸಲಹೆ ನೀಡಿದರು. ಇನ್ನು ನಡೆದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ಉತ್ತಮ ಫಲಿತಾಂಶದೊಂದಿಗೆ ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳಿಗೆ ಪರಮಪೂಜ್ಯ ಸ್ವಾಮೀಜಿಗಳಿಂದ ಅಭಿನಂದಿಸಲಾಯಿತು. ನಿಮ್ಮ ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿಗಳು ನೋಡಿದ ನಂತರಲ್ಲ ಅದು ನೀವು ನೋಡಿ ಖುಷಿ ಪಡ್ತೀರಾ ಅಂತ ಕೇಳಿ ಎಲ್ಲ ತರ ಗೊತ್ತಿಲ್ಲ. ತಂದೆ ಹಾನಿ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ನನ್ನ ಯೋಗ್ಯ ಅದೆಲ್ಲ ಎಷ್ಟು ಅವಾಂತರ ವಿದ್ಯಾವಂತರಿಂದ ಆಗುವಂತ ಕೆಲವು ಅನಾಹುತಗಳಿದೆಯಲ್ಲ ಅದಕ್ಕೆ ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮಿ ಹೇಳಿದ್ರು, ಅಕ್ಷರ ಕಲಿತಂತ ವ್ಯಕ್ತಿಗಳು ಕೂಡ ಭ್ರಷ್ಟರಾಗಬಹುದು. ಶಿಕ್ಷಣ ಪಡೆದಂತ ಸಂಸ್ಕಾರಯುತವಾಗಿ ಬೆಳೆದಂತ ಮಕ್ಕಳಿಂದ ಎಂದಿಗೂ ಭ್ರಷ್ಟರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಾತನ್ನ ಹೇಳ್ತಿದ್ರು. ಯಾಕೆ ಮಾತನ್ನ ಮತ್ತೆ ಸಿದ್ಧಗಂಗಾ ಶ್ರೀಗಳು ಕೂಡ ಮಾತನ್ನ ಹೇಳ್ತಾರೆ, ಓದ್ಬೇಕು ನೀವೆಲ್ಲ. ಯಾಕೆ ಮಾತನ್ನ ಹೇಳ್ತಾರೆ ಅಂದ್ರೆ ಸಿದ್ಧಗಂಗಾ ಸ್ವಾಮಿ ಮಾತಾಡ್ತಾರೆ, ಬಡತನ ಬಂದ್ರೆ ಮನುಷ್ಯಕ್ಕೆ ಬರ್ಬೇಕಂತ ಹೇಳಿ. ಬಡತನ ಬಂದ್ರೆ ಮನುಷ್ಯಕ್ಕೆ ಬಂದ್ರೆ ಕಷ್ಟಪಟ್ಟು ಬಂದೆ ಮೇಲೆ ಬರ್ತಾನೆ. ಆದ್ರೆ ಮನಸ್ಸಿಗೆ ಬಡತನ ಬಂದ್ಬಿಟ್ರೆ ಏನಾಗ್ತದೆ? ಅದಕ್ಕೆ ಬಡತನ ಬಂದ್ರೆ ಮನುಷ್ಯಕ್ಕೆ ಬರಬೇಕು, ಮನಸ್ಸಿಗೆ ಬರಬೇಡದು. ಶ್ರೀಮಂತಿಗೆ ಬಂದ್ರೆ ಹೃದಯಕ್ಕೆ ಬರಬೇಕು, ತಲೆಗೆ ಬರಬೇಡದು ಅಂತ. ತಲೆ ಬಂದ್ರೆ ಗೊತ್ತಾಗ್ತದೆ ನಿಮ್ಗೆ. ಇವತ್ತು ಇಷ್ಟೆಲ್ಲ ಅದೇ ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮಿಯವರು 64 ವಿದ್ಯೆ ಇರುವಂತಹ ನನಗೊಂದು ಪ್ರಾಮಿಸ್ ಮಾಡಿದ್ರು. ಅಂದಮೇಲೆ ಇಂಥ ಉಪನ್ಯಾಸಗಳು ಇಟ್ಕೊಂಡು, ಇಂಥ ಪ್ರಾಫೆಸರ್ ಇಟ್ಕೊಂಡು 64 ವಿದ್ಯೆಗಳು ಕೂಡ ಒಂದ್ ಕಡೆ ಕಲಿಸುವಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗಿಬೇಕು. ಆದ್ರೆ ಅಲ್ಲಿ ಯಾವುದೇ ರೀತಿ ಸರ್ಟಿಫಿಕೇಟ್ ಅನ್ನು ಕೊಡೋದಿಲ್ಲ. ಆಸೆ ಇತ್ತು, ಸರ್ಟಿಫಿಕೇಟ್ ಇಲ್ಲದೆ ವಿದ್ಯಾಭ್ಯಾಸ ಕೊಡಬೇಕು. ಯಾಕೆ ಅಂತ ಅಂದ್ರೆ ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಬೇರೆ ಕಡೆ ಕೆಲಸ ಕೇಳಿ ಕೈ ಚಾಚ್ ಫ್ಯೂಚರ್
journey, you are going to discover who you are, what you want to wish, what you wish to become in future. So therefore, this is an important stage. This is a turning point where you can think of your future, what you wish to become. So therefore, express my thoughts on this happy occasion of inauguration of these classes.